ಜನಿವಾರದ ಘಟನೆಯಿಂದ ವಿದ್ಯಾರ್ಥಿ ಜೀವನ ಹಾಳು. ಸಿಇಟಿ ಪರೀಕ್ಷೆಯಲ್ಲಿ ಇದಂತಹ ಘಟನೆ. ಜನಿವಾರ ಹಾಕಿದ್ದಂಥ ವಿದ್ಯಾರ್ಥಿಗೆ ಪರೀಕ್ಷೆಗೆ ಅವಕಾಶನೇ ಮಾಡಿಕೊಟ್ಟಿಲ್ಲ. ಜನಿವಾರ ಗಲಾಟೆಗೆ ನುಚ್ಚು ನೂರಾಯಿತು ವಿದ್ಯಾರ್ಥಿಯ ಕನಸು. ಜನಿವಾರ ತೆಗಿಲಿಲ್ಲ ಅನ್ನುವಂಥ ಕಾರಣಕ್ಕೆ ಪರೀಕ್ಷೆಗೆ ಅವಕಾಶ ಕೊಡದೆ ವಿದ್ಯಾರ್ಥಿಯ ವರ್ಷದ ಪರಿಶ್ರಮಕ್ಕೆ ನೀರೆರೆಚಿದ್ದಾರೆ. ಎಸ್, ಶಿವಮೊಗ್ಗದ ತೀರ್ಥಹಳ್ಳಿ ಮತ್ತು ಬೀದರ್ನ ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ಎರಡು ಪ್ರತ್ಯೇಕ ಘಟನೆಗಳು ನಡೆದಿವೆ. ಸಿಬ್ಬಂದಿಯ ಈ ಒಂದು ಅಮಾನವೀಯ ವರ್ತನೆಗೆ ಬ್ರಾಹ್ಮಣ ಮಹಾಸಭಾ ಮತ್ತು ವಿಪ್ರ ಮಹಾಸಭಾದವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಿಇಟಿ ಪರೀಕ್ಷೆಗೆ ಮಹಿಳೆ ಮತ್ತು ಪುರುಷರಿಗೆ ಪ್ರತ್ಯೇಕ ವಸ್ತ್ರ ಸಂಹಿತೆ ಇದೆ, ಒಪ್ಕೊಳ್ಳೋಣ. ಕಾಲರ್ಲೆಸ್ ಟಿ ಶರ್ಟ್ ಹಾಕಬೇಕು, ಹಾಫ್ ಸ್ಲೀವ್ ಶರ್ಟ್ಸೇ ಹಾಕಬೇಕು, ಈ ಥರದ ಒಂದಷ್ಟು ರೂಲ್ಸ್ ಮಾಡ್ಕೊಂಡಿದ್ದಾರೆ. ಆದರೆ ಟಿ ಶರ್ಟಲ್ಲಿ ಕಂಡಂತಹ ಜನಿವಾರ ಇವ್ರಿಗೇನು ತೊಂದರೆ ಮಾಡಿದ್ರಿ? ಇದ್ಯಾವ ಸೀಮೆ ರೂಲ್ಸು ಅನ್ನುವಂಥ ರೀತಿಯಲ್ಲಿ ಎಲ್ಲ ಮಾತಾಡ್ತಾ ಇದ್ದಾರೆ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರೋದಲ್ಲದೆ ವಿದ್ಯಾರ್ಥಿಯ ಭವಿಷ್ಯವನ್ನು ಕೂಡ ಇವರುಗಳು ಹಾಳು ಮಾಡಿದ್ದಾರೆ.